ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಹೋಳಿಗೆ ಕಟ್ಟಿನ ಸಾರು ಮತ್ತು ಈ ಹೋಳಿಗೆ ಮಾಡುವಂತಹ ಹೂರ್ಣ ಎರಡನ್ನು ಒಂದೇ ವಿಡಿಯೋದಾಗ್ರಿ ಭರ್ಜರಿಯಾಗಿ ತೋರಿಸ್ಕೊಡ್ತೀವಿ ರೀ. ಈಗ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಈ ಎರಡು ರೆಸಿಪಿಗಳು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ್ರಿ ನೀವು ನೋಡೋಕ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿನೂ ಬಾರಿಸಿಬಿಡ್ರಿ. ಮೊದಲಿಗೆ ಹೂರ್ಣ ಹೂರ್ಣ ಮಾಡಿದಾಗ ನಾ ಕಟ್ಟಿನ ಸಾರು ನಮಗೆ ಮಾಡಕ್ಕೆ ಬರೋದು. ಅದಕ್ಕೆ ನೋಡಿರಿ ಹೆಂಗೆ ಮಾಡೋದು ಅಂತಂದ್ರೆ, ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದರೊಳಗೆ ಒಂದು 2 ತಂಬಿಗೆಯಷ್ಟು ನೀರನ್ನು ನೀವು ಕಾಯಕ್ಕೆ ಇಡ್ರಿ. ತೀತ್ರಿ ನೋಡಿ, ಅವು ಸ್ವಲ್ಪ ಚೆಂದಂಗೆ ನೀವೇನು ಮಾಡಿರಿ, ಕುದಿ ಬರೋಂಗೆ ಕಾಯಕ್ಕೆ ಇಡ್ರಿ. ಆಮೇಲೆ ಈ ಕಡೆ 2 ಕಪ್ಪಷ್ಟು ನಾವು ಕಡಲೆಬೇಳೆಯನ್ನು ತೊಗೊಂಡಿದ್ದೀವಿ. ನೀವು ತೊಗರಿಬೇಳೆಯಿಂದ ಮಾಡ್ತಿರ್ತೀರಿ, ಆದ್ರೆ ಉತ್ತರ ಕರ್ನಾಟಕದ ಕಡೆ ಮತ್ತು ಮಹಾರಾಷ್ಟ್ರದ ಕಡೆ ಆಲ್ಮೋಸ್ಟ್ ಎಲ್ಲರೂ ಈ ಕಡಲೆಬೇಳೆಯಿಂದನೇ ಹೂರ್ಣದ ಹೋಳಿಗೆಯನ್ನು ಮಾಡೋದ್ರಿ. ಅದಕ್ಕೆ ನೀವು ತೊಗರಿಬೇಳೆ ತೊಗೊಂಡು ನಡೀತೈತ್ರಿ. ನಾವಿಲ್ಲಿ ಕಡಲೆಬೇಳೆಯಿಂದ ನಿಮಗೆ ಹೋಳಿಗೆಯನ್ನು ತೋರಿಸ್ಕೊಡಕತ್ತೀವಿ. ಆಮೇಲೆ ಕುದಿಯುವಂಥ ನೀರೊಳಗೆ ಈ ಒಂದು ಬೇಳೆಯನ್ನು ನೀವು ತೊಳೆದ ನಂತರ ಈ ಬೇಳೆಯನ್ನು ಕುದಿಯೋಕೆ ನೀವು ಹಾಕಬೇಕಾಕೈತ್ರಿ. ಸಮಾಧಾನಲೆ ಅವನ್ನ ಈ ರೀತಿಯಾಗಿ ನೀವು ಕುದಿಸ್ರಿ. ಮ್ಯಾಗಿನ ನೊರೆ ಇರ್ತಿರಲ್ಲ, ಅದನ್ನು ಈ ರೀತಿಯಾಗಿ ತೆಗೆದು ಈ ಬೇಳೆಯನ್ನು ನೀವು ಕುದಿಯೋಕೆ ಬಿಡಬೇಕಾಕೈತ್ರಿ. ತಿಳ್ತಿರಲ್ಲ, ಕಡಲೆಬೇಳೆ ಹೋಳಿಗೆ ಕರೆನ ಚಲೋ ಆಗ್ತಾವ್ರಿ. ಭಾಳ ಮಸ್ತಾಗಿ ಬರಬರಿಯಾಗಿ ನೀವು ಇದರಿಂದ ಹೋಳಿಗೆಯನ್ನು ಮಾಡ್ಬೋದು ಮತ್ತು ಅಷ್ಟೇ ಮಸ್ತಾಗಿರುವಂತಹ ಕಟ್ಟಿನ ಸಾರನ್ನು ಸಹ ನೀವು ಮಾಡ್ಬೋದು ರೀ. ಕುದಿಯುವಂತಹ ಕಡಲೆ ಒಳಗೆ ಅಂದ್ರೆ ಕಡಲೆಬೇಳೆ ಒಳಗೆ ನೀವು ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿರಿ. ಅರಿಶಿನ ಪುಡಿಯನ್ನು ಹಾಕಿ ಅದಾದ ನಂತರ ಏನು ಮಾಡಿರಿ, ಇವನ್ನ ಮತ್ತೆ ಕುದಿಯೋಕೆ ಬಿಟ್ಬಿಡ್ರಿ. ಅದಾದ ನಂತರ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿರಿ. ಇದರಿಂದ ಅವು ಜಲ್ದಿ ಕುದಿತಾವು, ಬರಬ್ಬರಿಯಾಗಿನೂ ಬರ್ತಾವೆ. ಸ್ವಲ್ಪ ಟೈಮ್ ಆದ್ಮೇಲೆ ಅಂದ್ರೆ ಇವೆಲ್ಲ ಬೇಳೆ ಕುದ್ದ ಬಳಕ ನೀವು ಚೆಕ್ ಮಾಡ್ಕೊಳ್ಬೋದು ಹೆಂಗೆ ಕುದ್ದಾವು ಅಂತೇಳಿ ಗೊತ್ತಾಕತಿ. ಈ ರೀತಿಯಾಗಿ ಬಂತು ಅಂತಂದ್ರೆ ಬೇಳೆ ಕುದ್ದತಿ ಅಂತ ಅರ್ಥ ರೀ. ತಿದ್ರಿ ಇಷ್ಟು ನೀವು ಮಾಡ್ಕೊಂಡ ಇದರ ಒಂದು ಬೇಳೆ ಏನಿರ್ತಿರಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಂಡು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗೈತೆ ರೀ. ಅದರಿಂದ ನಾವು ಕಟ್ಟಿನ ಸಾರನ್ನು ಮಾಡ್ತೀವಿ ಮುಂದಕ್ಕೆ ಹೋಗಿ. ಈಗ ಬರೀ ಬೇಳೆಯನ್ನು ನಾವು ತಗೊಂಡಿದ್ದೀವಿ, ಕುದಿಸಿದಂಥ ಬೇಳೆಯನ್ನು ತಕ್ಕೋರಿ. ಈ ಕಡೆ ಕಟ್ಟೈತಿರಲ್ಲ, ಇದರಿಂದ ಕಟ್ಟಿನ ಸಾರನ್ನು ಮಾಡೋದೈತೆ ರೀ. ನೋಡಿ, ಈಗ ಬೇಳೆ ಏನು ನೀವೆಲ್ಲ ತಗೊಂಡಿರ್ತಿರಲ್ಲ, ಅದರಿಂದ ಹೂರ್ಣನ ನಾವು ತಯಾರು ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಚಾಣಿಗೆ ಹಾಕಿ ಒಂದು ತಮಗೆಯಿಂದ ಈ ರೀತಿಯಾಗಿ ಒತ್ತಿದ್ರಿ ಅಂತಂದ್ರೆ ಅದು ಬರಬ್ಬರಿಯಾಗಿ ಹೂರ್ಣ ಆಗಿ ಬರ್ತೈತೆ ರೀ. ಇಲ್ಲ ಅಂತಂದ್ರೆ ನೀವು ಪೂರ್ಣ ಮೇಕರ್ ಅಥವಾ ಹೂರ್ಣ ಮೇಕರ್ ಸಿಗ್ತಾವೆ, ಅದರಿಂದ ಸಹ ಮಾಡ್ಕೊಳ್ಬೋದು ರೀ. ಅಥವಾ ಹೂರ್ಣದ ಕಲ್ಲದ ಮೇಲೆ ಸಹ ಅರದು ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗ್ತಿತ್ತೋ ಅದರಿಂದ ನೀವು ಬರಬ್ಬರಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ರೀ. ಒಂದು ಚಮಚ ತೊಗೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿನೂ ನೀವು ಅರದು ತೊಗೊಂಡ್ರೂ ನಡಿತೈತೆ ರೀ. ಹೆಂಗೆ ಬೇಕು ಹಂಗೆ ನೀವು ಚೇಂಜಸ್ ಮಾಡ್ಕೊರಿ. ಈಗ ನಮ್ಮ ಬರಬ್ಬರಿಯಾಗಿ ಆಗೈತೆ ರೀ ಈಗಂತೂ. ಇನ್ನು ನೀವು ಇದಕ್ಕೇನು ಮಾಡಬೇಕು, ಬೆಲ್ಲ ಹಣ್ಣು ಹಾಕಬೇಕಾಗೈತೆ ರೀ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಣ್ಣು ಹಾಕಿರಿ. ನಾವಿಲ್ಲಿ 2 ಕಪ್ಪಷ್ಟು ಬೆಲ್ಲ ಹಣ್ಣು ಸೇರಿಸಿದ್ದೀವಿ. ಅದಾದ ನಂತರ ಒಂದು ಕುಟ್ಟಾಣಿ ಒಳಗೆ ಸ್ವಲ್ಪ ಬಡಿ ಸೊಪ್ಪು ಮತ್ತು ಸ್ವಲ್ಪ ಏನ್ರಿ ಏಲಕ್ಕಿ ಅಂದ್ರೆ ಒಂದು 4-5 ಏಲಕ್ಕಿಯನ್ನು ಹಾಕಿ ಇದನ್ನು ನೀವು ಅರೆದು ಪುಡಿ ಮಾಡಿ ಆ ಬೇಳೆ ಒಳಗನ ಆ ಬೆಲ್ಲದ ಜೊತೆನ ಈ ರೀತಿಯಾಗಿ ಸೇರಿಸಿಬಿಡ್ರಿ. ಇದರಿಂದ ಭಾಳ ಟೇಸ್ಟಿಯಾಗಿರುವಂತಹ ಮಸ್ತಾಗಿರುವಂತಹ ಹೋಳಿಗೆ ಬರ್ತಾವೆ. ಹಾಗೆ ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ನೀವು ಸ್ವಲ್ಪ ಏನ್ರಿ ತುಪ್ಪವನ್ನು ಹಾಕಿರಿ. ತುಪ್ಪವನ್ನು ಹಾಕಿ ಅದನ್ನು ಈಗ ನೀವು ಗ್ಯಾಸ್ ಮೇಲೆ ಇಟ್ಟು ತಿರುವಾಡಕ್ಕೆ ಸ್ಟಾರ್ಟ್ ಮಾಡಿರಿ. ಗ್ಯಾಸ್ ಚಾಲೂ ಮಾಡಿರಿ ಮತ್ತು ಹಾಗೆ ಇಡಬೇಡ್ರಿ. ನೋಡಿ, ಬರೋಬ್ಬರಿಯಾಗಿ ಬೆಲ್ಲ ಕರ್ಕೋತ ಆ ಬೇಳೆ ಜೊತೆನ ಕುಡ್ಕೋತನ ಹೋಗ್ತೈತಿ. ಮೊದಲಿಗೆ ಈ ರೀತಿಯಾಗಿ ನಿಮ್ಗೆ ಅನಿಸ್ತತಿ, ಮತ್ತು ಅದು ಉದುರು ಆಗ್ತೈತೆ ರೀ. ಅಲ್ಲಿ ತಕ್ಕ ನೀವು ಸಮಾಧಾನದಿಂದ ಅದನ್ನು ತಿರುವಾಡ್ಕೊತ ಇರ್ರಿ. ಗೊತ್ತಾದ್ರಿ? ನೋಡಿ, ಬರೋಬ್ಬರಿಯಾಗಿ ನೀವು ಮಿಕ್ಸ್ ಮಾಡ್ಕೊತ ಇರಬೇಕಾಕೈತಿ. ಬೆಲ್ಲ ಪೂರ್ತಿಯಾಗಿ ಕರಗಿದ್ನ ಕೆಳಗೆ ತೊಗೊಂಬಂದು ಈಗ ಅದನ್ನು ಮತ್ತೆ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ಉದುರು ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಇನ್ನು ನೀವು ಏನು ಮಾಡಿರಿ, ಇದರಿಂದ ಹೂರ್ಣದ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ಆರಾಮಾಗಿ ಇನ್ನು ಹೋಳಿಗೆಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಇದ್ರಿ ಹೂರ್ಣ ಏಕದಮ್ ಪದ್ಧತಿಯಾಗಿ ರೆಡಿ ಐತ್ರಿ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ಹೋಳಿಗೆಗಳನ್ನ ಮಾಡ್ಕೊಳ್ಬೋದು ರೀ. ಹಂಗಾದ್ರೆ ಇನ್ನು ಹೂರ್ಣ ತಯಾರಾಗೈತಿ ಅಂತಂದ್ರೆ ಕಟ್ಟಿನ ಸಾರನು ಅಷ್ಟೇ ಮಸ್ತಾಗಿ ತಯಾರಾಗಬೇಕು ರೀ. ಕಟ್ಟಿನ ಸಾರು ನೀವು ಅಷ್ಟೇ ಘಟ ಅಂತೇಳಿ ಕುಡಿಬೇಕು ಅನಿಸ್ತೈತಿ, ಅಷ್ಟು ಮಸ್ತಾಗಿ ನಾವು ನಿಮಗೆ ತೋರಿಸ್ತೀವಿ ರೀ ಒಂದು ಸಾಂಪ್ರದಾಯಿಕ ಶೈಲಿ ಒಳಗೆ. ಬರೀ ಮೊದಲಿಗೆ ನೀವು ಒಂದು ಸ್ವಲ್ಪ ತೆಂಗಿನಕಾಯಿ ಕೊಬ್ಬರಿ, ಆಮೇಲೆ ತಗೊಂಡು ಉಳ್ಳಾಗಡ್ಡಿ, ಅದಾದ ನಂತರ ಅರಿಶಿನ ಕೊಂಬಣ್ಣ ಈ ರೀತಿಯಾಗಿ ನೀವು ಒಲೆ ಒಳಗೆ ಸುಟ್ಟು ತೊಗೋತಿರೋ, ಕಿಚ್ಚನ ಮೇಲೆ ಸುಟ್ಟು ತೊಗೋತಿರೋ, ಒಟ್ಟು ಅವನ್ನ ಪೂರ್ತಿಯಾಗಿ ಮೂರನ್ನು ನೀವು ಸುಟ್ಟು ತಗೊಳ್ಬೇಕಾಕೈತಿ ರೀ. ತಿದ್ರಿ ಅದಾದ ನಂತರ ಈ ಒಂದು ಕಟ್ಟಿನ ಸಾರಿಗೆ ಬೇಕಾಗಿರುವಂಥದ್ದು ಹುಣಸೆಹಣ್ಣು ನೀರನ್ನು ಮೊದಲ ನೀವು ನೀರೊಳಗೆ ಹುಣಸೆಹಣ್ಣು ನೆನೆಸಿಟ್ಟಿರಬೇಕು. ಉಳ್ಳಾಗಡ್ಡಿಯನ್ನು ಸ್ವಲ್ಪ ಬಾಳತನ ಚೆನ್ನಾಗಿ ಸುಡಬೇಕಾಕೈತ್ರಿ. ಒಂದು ಕಲ್ಲೊಳಗೆ ಅಂದ್ರೆ ಕುಟ್ಟು ಕಲ್ಲೊಳಗೆ, ಖಾರ ಕಲ್ಲೊಳಗೆ ಜೀರಿಗೆನ ಹಾಕಿ ಅರ್ಧ ನಂತರ ಈ ಒಂದು ಅರಿಶಿನ ಕೊಂಬಣ್ಣ ಎಷ್ಟು ಬೇಕೋ ಅಟ್ಟ ತಗೋರಿ. ಪೂರ್ತಿ ಹಾಕಿರಂದ್ರೆ ಪೂರ್ತಿ ಹಾಕೋದಲ್ಲ, ಸ್ವಲ್ಪ ತಗೊಂಡು ಅದನ್ನು ಈ ರೀತಿಯಾಗಿ ನೀವು ಪುಡಿ ಮಾಡಿ ತಗೊಳ್ಬೇಕಾಕೈತ್ರಿ. ಮುಂದಕ್ಕೆ ಇದ್ರೊಳಗೆ ಆ ಒಂದು ಕೊಬ್ಬರಿಯನ್ನು ಏನು ಸುಟ್ಟಿದ್ರೆ ನೋಡ್ರಿ, ಆ ಒಂದು ತೆಂಗಿನಕಾಯಿ ಅದನ್ನು ತೊಗೊಂಬಂದು ಈಗ ಮತ್ತೆ ಈ ಪೂರ್ತಿಯಾಗಿ ಹಿಂಗೆ ಜಜ್ಜಿ ನೀವು ಸಣ್ಣ ಮಾಡಬೇಕಾಕೈತ್ರಿ. ಅದನ್ನು ಬರೋಬ್ಬರಿಯಾಗಿ ಜಜ್ಜಿ ತಗೋರಿ, ಅಂದ್ರೆ ಕಟ್ಟಿನ ಸಾರು ಭಾಳ ಮಸ್ತಾಗಿ ಬರೋದು. ಸುಟ್ಟಿರುವಂಥ ಉಳ್ಳಾಗಡ್ಡಿಯನ್ನು ಮ್ಯಾಗಿನ ಸಿಪ್ಪೆಯನ್ನು ಎಲ್ಲ ತೆಗೆದು ಬಂದ ಈಗ ಇದ ಕಲ್ಲೊಳಗನ್ನು ಹಾಕಿ ಅದನ್ನು ಸಹ ನೀವು ಆ ಒಂದು ಕೊಬ್ಬರಿ ಜೊತೆನ ಮಿಕ್ಸ್ ಆಗುವಂಗೆ ಕೊಟ್ಕೊಂತ ಹೋಗ್ಬೇಕಾಗೈತ್ರಿ. ಅದಾದ ನಂತರ ಹಸಿಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಸಿಮೆಣಸನ್ನು ಹಾಕಿ ಹಾಗೆ ಒಂದಿಟ್ಟು ಉಪ್ಪನ್ನು ನೀವು ಸೇರಿಸಿ ಈ ಒಂದು ಮೆಣಸಿಕಾಯನ್ನು ಕುಟ್ಟಕ್ಕೆ ಶುರು ಮಾಡಿ.
ಇದೇ ಒಂದು ಮೇನ್ ಮಸಾಲ ಆ ಒಂದು ಕಟ್ಟಿನ ಸಾರನ್ನ ಬಹಳ ಬಹಳ ರುಚಿಯಾಗಿ ಮಾಡುವಂಥದ್ದು ರೀ. ಅದಾದ ನಂತರ ಇದ್ರೊಳಗೆ ಬೆಳ್ಳುಳ್ಳಿಯನ್ನು ಹಾಕಿ ಆದ ನಂತರ ಏನು ಮಾಡಿರಿ, ಅದನ್ನು ಸಹ ನೀವು ಕುಟ್ಟಬೇಕಾಗತ್ತೆ ರೀ. ತಿದ್ರಿ ಈ ರೀತಿಯಾಗಿ ಕುಟ್ಟಿ ಸೈಡ ಇಟ್ಕೊಂಡ್ಬಿಟ್ರಿ. ಹಂಗೆ ಮುಂದಕ್ಕೆ ಒಂದು ಪಾತ್ರದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಕರಿಬೇವನ್ನು ಹಾಕಿ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿಬಿಡ್ರಿ. ಅಷ್ಟಾದ ನಂತರ ಇದಕ್ಕೆ ಒಂದು ಟೊಮ್ಯಾಟೊ, ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣ ಕಟ್ ಮಾಡಿ, ಇದರೊಳಗೆ ಭಾಳ ಸಣ್ಣನೂ ಅಲ್ರಿ ಕಟ್ ಮಾಡಿ ನೀವು ಹಾಕಿದ ನಂತರ ಅದಕ್ಕೊಂದಿಟ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಪದ್ಧತಿಯಾಗಿ ಮಿಕ್ಸ್ ಕೊಡ್ರಿ. ನೋಡಿ ಈ ರೀತಿಯಾಗಿ ಒಂದು ಈಟ್ ಫ್ರೈ ಆಗಬೇಕು, ಅಲ್ಲಿ ತನಕ ನೀವು ಅವನ್ನ ತಿರುಗಾಡ್ಕೊಂತ ಇರಬೇಕಾಕೈತಿ ರೀ. ಅದಾದ ನಂತರ ಈಗೇನು ಕಲ್ಲೊಳಗೆ ಕುಟ್ಟಿ ಮಸಾಲೆಯನ್ನು ನೀವು ತಯಾರು ಮಾಡ್ಕೊಂಡಿರೋ ಅದೇ ಒಂದು ಮೇನ್ ಮಸಾಲ ಈ ಕಟ್ಟಿನ ಸಾರನ್ನು ಅತ್ಯಂತ ರುಚಿಕರವಾಗಿ ಮಾಡುವಂಥದ್ದು ರೀ. ಹಂಗೆ ಇನ್ನೊಂದು ಐತಿ, ಅದನ್ನು ನೋಡಕ್ರಿ. ನೋಡಿ ಈಗ ಪದ್ಧತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಂತಾನೆ ಹೋಗ್ರಿ. ಇನ್ನು ನಾವೇನು ಮಾಡಬೇಕು, ಆಗಲೇ ತಗೊಂಡಿಟ್ಕೊಂಡಿದ್ದೀವಿ ಅಂದರೆ ಕಡಲೆಬೇಳೆನ ಕುದಿಸುವಂಥದ್ದು ರೀ, ಅದನ್ನು ತೊಗೊಂಬಂದು ಈಗ ಇಲ್ಲಿ ನೀವು ಸೇರಿಸ್ಬೇಕು. ತಿದ್ರಿ ಇಷ್ಟನ್ನು ಸೇರಿಸಿದ ನಂತರ ಆ ಮಸಾಲೆ ಅದ್ರ ಜೊತೆ ಕೂಡ್ಕೊಳ್ಳೋ ಹಂಗೆ ನೀವು ಅದನ್ನು ಸಮಾಧಾನದಿಂದ ಮಿಕ್ಸ್ ಮಾಡಿ. ಇಲ್ಲಿ ನೋಡ್ರಿ ಹೂರ್ಣ ಅನ್ನ ತೊಗೊಂಬಂದು ಇದ್ರಾಗ ಹಾಕಿರಿ. ಇದೇಗೆ ಮಾಡಿದ್ರಲ್ಲ ಹೂರ್ಣ, ಕೈ ಒಳಗೆ ಒಂದು ಮುಷ್ಟಿ ಒಳಗೆ ಎಷ್ಟು ಬರ್ತೈತೆ ಅಷ್ಟು ತೊಗೊಂಬಂದು ಹಾಕಿ ನೀವು ಅದನ್ನು ಪದ್ಧತಿಯಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಇದನ್ನು ನೀವು ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸದಿಂದ ಕೂಡಿಸ್ಬೇಕಾಗೈತಿ. ಅದಕ್ಕೆ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ರಲ್ಲ ಅದನ್ನು ಹಾಕಿ ಈಗ ಇಲ್ಲಿ ಮಿಕ್ಸ್ ಮಾಡಿ ಬರೋಬ್ಬರಿಯಾಗಿ ಒಮ್ಮೆ ಟೇಸ್ಟ್ ನೋಡಿರಿ. ಉಪ್ಪು ಕಡಿಮೆ ಹಚ್ಚಿಬಿತ್ತು ಅಂತಂದ್ರೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊರಿ. ಹಂಗೆ ಬೆಲ್ಲ ಅಥವಾ ಹೂರ್ಣ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕಿರಿ. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿ ಮಾಡಿದ್ರಿ ಅಂತಂದ್ರೆ ಕಟ್ಟಿನ ಸಾರು ಭಾಳ ಮಸ್ತಾಗಿ ತಯಾರಾಗ್ತೈತಿ. ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.